ಪುತ್ರ ಮಾರುತಿ, ನೀವು ನಮಗಷ್ಟೇ ಅಲ್ಲ, ಸಮಸ್ತ ಅಯೋಧ್ಯೆಗೆ ನೀವು ಅತಿಥಿಗಳು. ನಿಮ್ಮ ಇಚ್ಛೆ ಇರುವ ತನಕವೂ ನಮ್ಮ ಅರಮನೆಯಲ್ಲೇ ಇರಬಹುದು. ನಮ್ಮ ಆತಿಥ್ಯ ನಿಮಗೆ ಮುದ ನೀಡುತ್ತದೆಂದು ನಾವು ಭಾವಿಸುತ್ತೇವೆ. ನಮಗೆ ಅನುಮತಿ ನೀಡಿ, ನಾವು ವಾನಪ್ರಸ್ಥಕ್ಕೆ ಹೋಗುವ ಸಮಯವಾಗಿದೆ. ಮಹಾರಾಜ, ಇದೇ ಅಲ್ವಾ ರಘುಕುಲದ ಸಿಂಹಾಸನ? ಹೌದು ಮಾರುತಿ. ನಮ್ಮ ಅಮ್ಮ ಹೇಳ್ತಾ ಇದ್ರು, ರಘುಕುಲದವರು ಒಮ್ಮೆ ವಚನ ಕೊಟ್ಟರೆ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಅದನ್ನ ನಿಭಾಯಿಸುತ್ತಾರಂತೆ. ನಿಮ್ಮ ಮಾತು ಸತ್ಯ ಮಾರುತಿ. ಮತ್ತೇಕೆ ನೀವು ವಚನವನ್ನ ನಿಭಾಯಿಸುತ್ತಿಲ್ಲ? ಯಾವ ವಚನ ಪುತ್ರ? ನೀವು ವಾನಪ್ರಸ್ಥಕ್ಕೆ ಹೋದರೆ ನಮ್ಮ ಅತಿಥಿ ಸತ್ಕಾರ ಯಾರು ಮಾಡ್ತಾರೆ? ನಾವಾಗ ಯಾರಿಗ ಅತಿಥಿಯಾಗಿರ್ತೀವಿ? ಆದರೆ ಪುತ್ರ, ನಾವು ಹೋಗಲೇಬೇಕು. ಸರಿ, ನೀವು ನಿಮ್ಮ ವಚನವನ್ನು ಮುರಿದು ಹೋಗಬಹುದು. ಪುತ್ರ, ನಿರಾಶರಾಗಬೇಡಿ. ಮಾರುತಿ ಸರಿಯಾಗಿ ಹೇಳುತ್ತಿದ್ದಾರೆ ಮಹಾರಾಜ. ಅತಿಥಿಯಾಗಿ ಸ್ವೀಕರಿಸಿದ ಮೇಲೆ ಆತಿಥ್ಯವನ್ನು ನೀವೇ ಪೂರೈಸಬೇಕು. ಆದರೆ ಗುರುದೇವ, ಈ ಕಾರಣಕ್ಕಾಗಿ ನಾವು ನಮ್ಮ ನಿರ್ಧಾರವನ್ನು ಕೈಬಿಡಬಹುದೇ? ನೀವು ಅದನ್ನು ಬಿಡಬೇಡಿ. ಆದರೆ ವನವಾಸವನ್ನ ಸ್ವಲ್ಪ ದಿನಗಳ ಕಾಲ ಮುಂದೂಡಬಹುದಲ್ಲವೇ? ಗುರು ವಸಿಷ್ಠರ ಮಾತು ಸತ್ಯ. ವಚನ ಯಾವುದೇ ಆಗಿದ್ದರೂ ಅದನ್ನ ಪಾಲಿಸದಿರುವುದು ಅಧರ್ಮವಲ್ಲವೇ ಸ್ವಾಮಿ? ಅಂಜನಿ ಪುತ್ರ ಮಾರುತಿಯ ಅತಿಥಿ ಸತ್ಕಾರ ಮಾಡುವ ಅವಕಾಶ ದೊರೆತಿದ್ದು ನಮ್ಮ ಸೌಭಾಗ್ಯ ಅಲ್ಲವೇ ಕೈಕೆ? ಹೇಗಾದರೂ ವಾನಪ್ರಸ್ಥಕ್ಕೆ ತೆರಳುವುದು ತಪ್ಪಿದರೆ ನನಗಷ್ಟೇ ಸಾಕು. ಹೇಳಿ ಮಹಾರಾಜರೇ, ನಿಮ್ಮ ಅಭಿಪ್ರಾಯವೇನೆಂದು? ಆಗಲಿ ಗುರುದೇವ, ನಿಮ್ಮ ಆಜ್ಞೆಯಂತೆ ಆಗಲಿ. ಪುತ್ರ, ಈ ಕ್ಷಣದಿಂದ ನೀವು ಅಯೋಧ್ಯೆಯ ಹಾಗೂ ನಮ್ಮ ಅತಿಥಿಗಳು. ನಾವು ವಚನ ನೀಡುತ್ತಿದ್ದೇವೆ, ನೀವಿರುವ ತನಕ ನಾವೆಲ್ಲಿಗೂ ತೆರಳುವುದಿಲ್ಲ ಪುತ್ರ. ಅಂದ್ರೆ ನೀವು ಅಯೋಧ್ಯೆ ಬಿಟ್ಟು ಹೋಗೋದಿಲ್ವಾ? ಹೇಳಿ, ನಮ್ಮಿಂದ ಯಾವ ಸೇವೆಯಾಗಬೇಕು? ನಿಮ್ಮ ಆಶೀರ್ವಾದ ಸಿಕ್ಕಿದ್ರೆ ಸಾಕು ಮಹಾರಾಜ. ನಾವು ಅಯೋಧ್ಯೆಗೆ ಬಂದಿರೋ ಕಾರ್ಯ ಸಫಲವಾಗುತ್ತೆ. ತಥಾಸ್ತು. ಬನ್ನಿ ಮಾರುತಿ, ನಿಮಗೆ ನಮ್ಮ ಅರಮನೆಯನ್ನು ತೋರಿಸುತ್ತೇವೆ. ಬನ್ನಿ. ಮಾರುತಿಯ ಭಕ್ತಿಯೇ ಶ್ರೇಷ್ಠ ಪ್ರಭು. ಶ್ರೀರಾಮನ ಜನ್ಮಕ್ಕೆ ಅಡ್ಡಿಯಾಗಿದ್ದ ಪ್ರಥಮ ಸಂಕಷ್ಟವನ್ನು ಈ ರೀತಿಯಾಗಿ ಪಾರು ಮಾಡಿದ್ದಾರೆ. ಅವರ ಬುದ್ಧಿವಂತಿಕೆ ಮೆಚ್ಚುವಂತದ್ದೇ. ಮಹಾರಾಜ ಕೇಸರಿಯವರಿಗೆ, ಮಹಾರಾಜ ಕೇಸರಿಯವರಿಗೆ ಕೊನೆಯ ಅವಕಾಶ ನೀಡುತ್ತಿದ್ದೇನೆ. ನಿನ್ನ ಸೇನೆಯನ್ನು ಈಗಲೇ ಕರೆದುಕೊಂಡು ಹೊರಟು ಹೋಗು. ಜೀವದಾನ ಮಾಡುತ್ತಿದ್ದೇನೆ. ಯಾರಿಗೆ ಬೇಕು ನಿನ್ನ ಜೀವದಾನ? ಮೊದಲು ನಿನ್ನ ಜೀವವನ್ನು ಉಳಿಸಿಕೋ ರಾಜ ಕೇಸರಿ. ಬಟ್ಟೆಯ ಹಾಗೆ ಒಗೆಯುತ್ತಿದ್ದಾರೆ ಸುಬಾಹುವನ್ನ. ಸೋದರ, ನಿಮಗೆ ತಿಳಿದಿದೆ, ನಾವು ನಿಮಗೆ ಸಹಾಯವನ್ನ ಮಾಡಲಾಗುವುದಿಲ್ಲ.
ವೀರಾದಿವೀರ ಸುಬಾಹು. ಅಷ್ಟೇ ಅಲ್ಲ, ಲಂಕಾಧಿಪತಿ ರಾವಣರಿಗೆ ಸೇನಾಧಿಪತಿ ಕೂಡ. ಆದರೆ ನೀನು ಯಾಕಶ್ಚಿತ್ ಒಬ್ಬ ವಾನರ. ನಮ್ಮ ಬಗ್ಗೆ ಕ್ಷಮಿಸಿ ನಮ್ಮನ್ನು ಸೋದರ, ನಾವು ಓಡುತ್ತಿದ್ದೇವೆ. ನಿಮ್ಮ ಮೃತ್ಯುವಿನ ಸಂದೇಶವನ್ನ ರಾಜಮಾತೆಗೆ ಯಾರು ತಿಳಿಸುತ್ತಾರೆ? ಸೋದರ ಲಂಕಿಣಿ. ಇದು ನನ್ನ ಪ್ರಹಾರ ರಾಜ ಕೇಸರಿ, ಲಂಕಿಣಿಯ ಪ್ರಹಾರ. ಹಿಂದೆಯಿಂದ ಆಕ್ರಮಣ ಮಾಡಿದೀಯಾ ನೀನು ಲಂಕಿಣಿ. ಮೋಸದ ಪ್ರಹಾರ ನಿನ್ನದು. ಮೋಸ ಅಲ್ಲ ರಾಜ, ಮಾಯೆ ಇದು. ಮತ್ತು ಲಂಕಿಣಿ ಬಳಿ ಇರುವ ಈ ಮಾಯಾ ಶಕ್ತಿಯ ಪ್ರಹಾರ ವಾನರರ ಬಳಿ ಇಲ್ಲ. ಬಂಧಿಸಿ ಎಲ್ಲರನ್ನು. ಇಂದು ಸುಮೇರು ರಾಜ್ಯವನ್ನು ಸ್ಮಶಾನವಾಗಿ ಪರಿವರ್ತಿಸುತ್ತೇವೆ ನಾವು. ಎಷ್ಟು ಸುಂದರವಾದ ಅರಮನೆ ಇದು. ಇದ್ಯಾರು? ನಾವು ನೀವು ಬರೋದಕ್ಕಿಂತ ಮುಂಚೆನೆ ಇಲ್ಲಿನ ವ್ಯವಸ್ಥೆಗಳು ಸರಿಯಾಗಿದೆಯೋ ಇಲ್ವೋ ಅಂತ ತಿಳ್ಕೊಳ್ತಾ ಇದ್ದೀವಿ ಪ್ರಭು. ಯಾಕೆ ಅಂದ್ರೆ ಮುಂದೆ ನಿಮ್ಗೆ ಕಷ್ಟ ಆಗ್ಬಾರ್ದು ಅಲ್ವಾ? ಪುತ್ರ ಮಾರುತಿ, ಬನ್ನಿ, ನಿಮ್ಮ ಕೋಣೆಯನ್ನು ತೋರಿಸುತ್ತೇವೆ. ಬನ್ನಿ. ಪುತ್ರ ಮಾರುತಿ, ಇದೇ ನಿಮ್ಮ ಕೋಣೆ. ನೀವು ಸ್ವಲ್ಪ ಹೊತ್ತು ವಿಶ್ರಮಿಸಿ. ನಾವು ನಿಮ್ಮ ಭೋಜನಕ್ಕೆ ವ್ಯವಸ್ಥೆ ಮಾಡುತ್ತೇವೆ. ಧನ್ಯವಾದಗಳು. ನಡೆಯಿರಿ. ನಮ್ಮನ್ನು ಮುಕ್ತಗೊಳಿಸಿ. ಮುಕ್ತರಾಗಿಸಿ ನಮ್ಮನ್ನು ರಾಕ್ಷಸರೇ. ಸಮಾಧಾನ ರಾಜ ಕೇಸರಿ. ಪರವಾಗಿಲ್ಲ, ಈಗ ನಿಮಗೆ ಬಹಳ ಧೈರ್ಯ ಬಂದಂತಿದೆ. ಸ್ವಲ್ಪ ಸಮಯದ ಹಿಂದೆ ಅವರ ಕಾಲುಗಳ ಹತ್ತಿರ ಬಿದ್ದಿದ್ದೀರಿ ನೀವು. ಆದರೆ ಯುದ್ಧ ಇನ್ನು ಬಾಕಿ ಇತ್ತು. ಸೋದರ, ನಿಮ್ಮ ಪುಣ್ಯ ಚೆನ್ನಾಗಿತ್ತು. ಲಂಕಿಣಿ ಬಂದಳು. ಇಲ್ಲದಿದ್ದರೆ ಏನ್ ಬೇಕು ನಿಮ್ಗೆಲ್ಲ ನಮ್ಮಿಂದ? ಇಷ್ಟೊಂದು ಐಶ್ವರ್ಯ, ಈ ವೈಭವ, ಲಂಕಿಣಿ ಇದನ್ನು ಊಹಿಸಿಯೂ ಇರಲಿಲ್ಲ. ವಾನರರು ಸಹ ಇಷ್ಟೊಂದು ಧನವಂತರಾಗಿರುತ್ತಾರೆಂದು. ನೀವು ರಾಕ್ಷಸರ ಸ್ಥಿತಿ ಇಷ್ಟೊಂದು ಕೆಳಮಟ್ಟಕ್ಕಿಳಿದೋಯ್ತಾ? ದರೋಡೆ ಮಾಡಿ ತಿನ್ಬೇಕು ಅನ್ನುವಷ್ಟು. ಕಾಡಲ್ಲಿ ಇರ್ಬೇಕಾಗಿರೋ ವಾನರರು ಈ ಸ್ವರ್ಣದ ಅರಮನೆಯಲ್ಲಿದ್ದಾರೆ. ತೋರಿಸಿಬಿಟ್ಟಿರಲ್ಲ ರಾಕ್ಷಸರ ಯೋಗ್ಯತೆ ಏನೆಂದು. ಅಂದ್ರೆ ಇದೇ ನಿಮ್ಮ ರಾಕ್ಷಸರ ಸ್ಥಿತಿಗಳು. ಇನ್ನೊಬ್ರ ವಿಕಾಸನ ನಿಮ್ಮಿಂದ ಸಹಿಸಿಕೊಳ್ಳಕ್ಕೆ ಆಗೋದಿಲ್ಲ. ನಾವು ನಿಮ್ಮನ್ನು ಹೆಚ್ಚು ಸಮಯ ಜೀವಂತವಾಗಿ ನೋಡುವುದಕ್ಕೆ ಇಷ್ಟಪಡುವುದಿಲ್ಲ ಮಹಾರಾಣಿ. ವಿನಾಶವಾಗುತ್ತದೆ. ವಾನರ ಕುಲದ ವಿನಾಶ. ಎಲ್ಲರೂ ಸಾಯುತ್ತಾರೆ.
ಆದರೆ ನಿಮಗೆ ಖಂಡಿತ ತಿಳಿಯುತ್ತದೆ ರಾಕ್ಷಸರ ಶಕ್ತಿ ಏನೆಂದು. ಸಾಯುವ ಮುನ್ನವೇ ನಿಮಗೆ ನಮ್ಮ ಧಿಕ್ಕಾರವಿದೆ. ನೀವು ಮೋಸದಿಂದ ನಮ್ಮನ್ನು ಬಂಧಿಸಿದ್ದೀರಾ. ಧೈರ್ಯವಿದ್ದರೆ ನಮ್ಮ ಎದುರಿಗೆ ಬಂದು ಯುದ್ಧ ಮಾಡಿ, ಆಗ ತಿಳಿಯುತ್ತದೆ ವಾನರರ ಶಕ್ತಿ ಏನೆಂದು. ಮೂರ್ಖ ಕೇಸರಿ, ನೀನು ನಮ್ಮೊಂದಿಗೆ ಯುದ್ಧ ಮಾಡುತ್ತೀಯಾ? ಖಂಡಿತ ಇಲ್ಲ. ಮಹಾರಾಜರ ಜೊತೆ ಯುದ್ಧ ಮಾಡೋ ಯೋಗ್ಯತೆ ನಿಮಗಿಲ್ಲ. ನಮ್ಮ ಕೈಗಳನ್ನ ಬಿಚ್ಚಿ ಅಷ್ಟೇ ಸಾಕು. ಆಮೇಲೆ ನಿರ್ಧಾರ ಮಾಡ್ತೀವಿ ನಿಮ್ಮ ಹತ್ರ ಇರೋ ಬಲ ಎಷ್ಟು ಅಥವಾ ನಮ್ಮಗಳ ಹತ್ರ ಇರೋ ಬಲ ಎಷ್ಟು ಅಂತ. ದೇವಿ ಅಂಜನಿ, ನಮಗೆ ತಿಳಿದಿದೆ ನಿಮಗೆ ಒಬ್ಬ ಪುತ್ರನಿದ್ದಾನೆಂದು. ಎಲ್ಲಿ ಅವನು ಕಾಣುತ್ತಿಲ್ಲ? ಇವರ ಪುತ್ರನೂ ಸಹ ಇವರಂತೆ ಶಕ್ತಿಶಾಲಿಯಾಗಿದ್ದರೆ ನಮ್ಮ ಕತೆ ಮುಗಿಯಿತು. ನಿನ್ನ ಅಶುದ್ಧವಾದ ಬಾಯಿಂದ ನನ್ನ ಪುತ್ರನ ಹೆಸರನ್ನ ಹೇಳ್ಬೇಡ ನೀನು. ಸರಿ, ಹೇಳುವುದಿಲ್ಲ. ಹೇಗಿದ್ದರೂ ತಂದೆ ತಾಯಿಯ ಸಾವಿನ ಶೋಕವೇ ಅವರ ಪುತ್ರನನ್ನು ಬಲಿ ಪಡೆಯುತ್ತದೆ. ಲಂಕಿಣಿ, ಲಂಕಿಣಿ, ಏನೇ ಮಾಡುವುದಿದ್ದರೂ ಬೇಗ ಮಾಡಿ ಮುಗಿಸಿ. ಆದಷ್ಟು ಬೇಗ ಇಲ್ಲಿಂದ ಹೊರಡುವುದೇ ಸರಿ. ಸಾಯಲು ಎಲ್ಲ ತಯಾರಾಗಿರಿ. ಲಂಕಿಣಿ, ಹೀಗೆ ಮಾಡಬಹುದಲ್ಲ. ಇವರನ್ನೆಲ್ಲ ಬಂಧಿಸಿ ನಮ್ಮ ಲಂಕೆಯಲ್ಲಿ ಸೇವಕರನ್ನಾಗಿ ಮಾಡಿಕೊಳ್ಳೋಣ. ನಮ್ಮ ಕೈಯಿಂದ ನಿಮ್ಮ ಸ್ವರ್ಣ ಲಂಕೆ ಪೂರ್ಣವಾಗಿ ಸುಟ್ಟು ಭಸ್ಮವಾದೀತು. ಜೋಕೆ, ಇವರು ನಮ್ಮ ಲಂಕೆಯನ್ನು ಸುಡಲು ಮುಂದಾಗಿದ್ದರಲ್ಲವೇ? ಈಗ ಅದನ್ನು ನಾವೇ ಮಾಡುತ್ತೇವೆ. ಸಂಪೂರ್ಣ ಸುಮೇರುವಿಗೆ ಬೆಂಕಿ ಹಾಕಿ. ಒಬ್ಬ ವಾನರ ಸಹ ಬದುಕುಳಿಯಬಾರದು. ಇಂದು ವೈಭವದಿಂದ ಕಾಣುತ್ತಿರುವ ನಿನ್ನ ಅರಮನೆ ನಾಳೆ ಸುಟ್ಟು ಭಸ್ಮವಾಗುವುದು. ನಿನ್ನ ದೇವರನ್ನು ಪ್ರಾರ್ಥನೆ ಮಾಡು, ಏಕೆಂದರೆ ನಿನ್ನ ಜೀವನದ ಅಂತಿಮ ಕ್ಷಣ ಬಂದಾಯ್ತು. ಬನ್ನಿ. ಏನಾಯ್ತು ಪ್ರಭು? ನೀವು ಬಹಳ ಆತಂಕದಲ್ಲಿದ್ದಂತೆ ಕಾಣುತ್ತಿದ್ದೀರಾ. ನೀವು ಹೀಗೆ ಆತಂಕದಲ್ಲಿ ಓಡಾಡುತ್ತಿರುವುದನ್ನು ಕಂಡು ನಮಗೆ ಬಹಳ ಚಿಂತೆಯಾಗುತ್ತಿದೆ ಪ್ರಭು. ಜಾಂಬವಂತ ತಾತ, ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ನಾವಿಬ್ರು ಸುಮೇರುವಿಂದ ಅಯೋಧ್ಯೆಗೆ ಬಂದಿದ್ದೀವಿ. ಯಾಕೆ? ಏಕೆಂದರೆ ಪ್ರಭು ಶ್ರೀರಾಮ ಜನಿಸುವ ಸ್ಥಳವಿದು. ನಿಜ ತಾನೆ? ಆದ್ರೆ ಇಲ್ಲಿ ಯಾವ ವ್ಯವಸ್ಥೆನೇ ಕಾಣ್ತಿಲ್ಲ. ಪ್ರಭುಗಳಂತ ಮಹಾಪುರುಷರ ಜನ್ಮ ಯುಗ ಯುಗಗಳಿಗೆ ಒಮ್ಮೆ ಆಗುವುದು. ಅವರನ್ನ ಅದ್ಧೂರಿಯಾಗಿ ಸ್ವಾಗತಿಸಬೇಕು. ಆದ್ರೆ ಇಲ್ಲಿ ಯಾರಿಗೂ ಸಂಭ್ರಮನೇ ಇಲ್ಲ. ಪ್ರಭು, ಅದು ಏಕೆಂದರೆ ಪ್ರಭುಗಳು ಜನಿಸುವ ಸೂಚನೆ ನಿಮಗೆ ಮತ್ತು ನಮಗೆ ಮಾತ್ರ ಗೊತ್ತು. ಅಂದ್ರೆ ನಮ್ಮಿಬ್ರ ಕಾರ್ಯ ಇನ್ನೂ ಹೆಚ್ಚಾಯ್ತು. ನಾವಿಬ್ರು ಸೇರಿ ಎಲ್ಲಾ ತಯಾರಿಗಳನ್ನು ನಡೆಸಬೇಕು. ನಮಗೆ ಹೇಳಿ ಪ್ರಭು, ಯಾವ ಯಾವ ವ್ಯವಸ್ಥೆ ಮಾಡಬೇಕು, ಅರಮನೆ ಹೇಗಿರಬೇಕೆಂದು. ನಮ್ಮ ಅಮ್ಮ ಹೇಳಿದ್ರು, ನಮ್ಮ ಜನ್ಮವಾದಾಗ ಸಂಪೂರ್ಣ ಸುಮೇರುವನ್ನ ಹೂಗಳಿಂದ ಅಲಂಕರಿಸಲಾಗಿತ್ತಂತೆ. ಹಾಗೂ ಎಷ್ಟೊಂದು ದೀಪಗಳನ್ನ ಹಚ್ಚಲಾಗಿತ್ತಂತೆ. ಹೌದು ಪ್ರಭು, ನಾವು ನೋಡಿದ್ದೆವು. ಪೂರ್ತಿ ನಗರವನ್ನು ಬಹಳ ಸುಂದರವಾಗಿ ಅಲಂಕಾರ ಮಾಡಲಾಗಿತ್ತು. ಇಂದಿಗೂ ಪ್ರಜೆಗಳು ಅದನ್ನು ನೆನಪಿಸಿಕೊಳ್ಳುತ್ತಾರೆ. ತಾತ, ನಮ್ಮ ಪ್ರಭುವಿನ ಜನ್ಮದಿನವನ್ನ ನಾವೆಲ್ಲ ಸೇರಿ ಹೇಗೆ ಆಚರಿಸಬೇಕು ಅಂದ್ರೆ ಸಮಸ್ತ ಸೃಷ್ಟಿ ಅದನ್ನ ಯುಗ ಯುಗಗಳವರೆಗೂ ನೆನ್ಪಿಟ್ಕೋಬೇಕು. ಈ ಕಾರ್ಯ ಬಹಳ ಕಷ್ಟ ಇದೆ.
ಆದ್ರೆ ನಮ್ಮ ಉತ್ಸಾಹ ಮತ್ತೆ ನಿಮ್ಮ ಅನುಭವ ಎರಡೂ ಸೇರಿದ್ರೆ ಏನೂ ಅಸಾಧ್ಯ ಅಲ್ಲ. ತಾವು ಆಜ್ಞೆ ಮಾಡಿ ಪ್ರಭು. ಹೇಳಿ ಹೇಳಿ, ನಮ್ಮ ಕಾರ್ಯ ಎಲ್ಲಿಂದ ಆರಂಭ ಮಾಡಬೇಕು? ಮೊದಲನೇದಾಗಿ ಹೂವು. ಬೇಡ ಬೇಡ ಬೇಡ. ಹಣ್ಣುಗಳು. ಬೇಡ ಬೇಡ ಬೇಡ. ಸಿಹಿ ತಿಂಡಿಗಳು. ಅಮ್ಮ ಇಲ್ಲಿದ್ದಿದ್ರೆ ಈ ಸಮಸ್ಯೆಗೆ ಪರಿಹಾರ ಬೇಗ ಸಿಕ್ತಿತ್ತು. ಅವ್ರಿಗೆ ಎಲ್ಲ ತಿಳಿದಿದೆ. ನಮ್ಮನ್ನು ಬಿಟ್ಬಿಡಿ, ನಮ್ಮನ್ನು ಬಿಟ್ಬಿಡಿ. ಬೇರೆ ಯಾರು ಕಾಪಾಡ್ತಾರೆ? ಬಿಟ್ಬಿಡಿ ಮಹಾರಾಜರೇ, ದಯಮಾಡಿ ನಮ್ಮನ್ನು ಕಾಪಾಡಿ. ಅಯ್ಯೋ, ಕಾಪಾಡಿ ಕಾಪಾಡಿ. ನಾವು ದುರಾಸೆಯಿಂದ ಆ ಜಿಂಕೆ ಹಿಂದೆ ಹೋಗಿದ್ದೆವು. ಮಹಾರಾಜರೇ, ಏನಾದ್ರೂ ಮಾಡಿ ಮಹಾರಾಜರೇ, ಇಲ್ಲದಿದ್ದರೆ ಸ್ವಲ್ಪ ಹೊತ್ತಿನಲ್ಲಿ ಎಲ್ಲವರಿಗೂ ಭಸ್ಮವಾಗುತ್ತೇವೆ. ನಿಮ್ಮನ್ನು ನಾವು ಹೇಗಾದರೂ ರಕ್ಷಣೆ ಮಾಡುತ್ತೇವೆ. ಇದು ರಾಕ್ಷಸರ ಮಾಯವಿದ್ಯೆಯಾಗಿದೆ ಸ್ವಾಮಿ. ಇದಕ್ಕೆ ಯಾವ ಶಸ್ತ್ರಗಳು ನಮ್ಮ ಬಳಿ ಇಲ್ಲ. ಇಂದು ಮಾರುತಿ ಅರಮನೆಯಲ್ಲಿಲ್ಲ. ಇಲ್ಲದಿದ್ದರೆ ಅವರಿಗೂ ಅಪಾಯವಾಗುತ್ತಿತ್ತು. ಮಾರುತಿ, ಹಾಗೆ ಮಾತಾಡಬೇಡಿ ಸ್ವಾಮಿ. ನಿಮ್ಮ ಮನೋಬಲ ಕುಗ್ಗು ಹೋಗುತ್ತೆ. ನಮ್ಮ ಮಾತಿನ ಮೇಲೆ ವಿಶ್ವಾಸ ಇಡಿ. ನಿಮ್ಗೆ ಯಾರಿಗೂ ಏನೂ ಆಗೋದಿಲ್ಲ. ಈ ಅಗ್ನಿಯಿಂದ ನಮ್ಮನ್ನ ಪವನದೇವ ಮಾತ್ರ ರಕ್ಷಿಸೋದಕ್ಕೆ ಸಾಧ್ಯ. ಓಂ ಪವನದೇವಾಯ ನಮಃ. ಓಂ ಪವನದೇವಾಯ ನಮಃ. ಅಂದು ಲಂಕೆಗೆ ಬಿದ್ದಿದ್ದ ಬೆಂಕಿ ಇನ್ನೂ ಸಹ ನಮ್ಮ ಕಣ್ಣ ಮುಂದೆಯೇ ಇದೆ. ಅದೇ ರೀತಿ ಸುಮೇರು ಸಹ ಉರಿದು ಭಸ್ಮವಾಗುವುದನ್ನು ನಾನು ನೋಡಬೇಕು. ಖಂಡಿತ ಭಸ್ಮವಾಗುತ್ತದೆ. ಸಾವಿರಾರು ವಾನರ ಚಿತೆಗಳು ಒಟ್ಟೊಟ್ಟಿಗೆ ಉರಿಯುತ್ತವೆ. ಈ ಬೆಂಕಿಯ ಶಾಖ ಸ್ವರ್ಗ ಲೋಕದವರೆಗೂ ತಲುಪಬೇಕು. ಹೋಗಲೇ ದೇವತೆಗಳಿಗೂ ಸಹ ಇದರ ಬಿಸಿ ತಟ್ಟುವುದು. ಪ್ರಭು, ನಿಮ್ಮ ಜನ್ಮೋತ್ಸವವಾದ ಬಗ್ಗೆ ಅಂಜನಿಯವರು ನಿಮಗೆ ಹೇಳಿದ್ದಾರೆ ತಾನೆ? ಅದು ನಿಮಗೆ ನೆನಪಿಲ್ಲವೇ ಪ್ರಭು? ಹಾ, ಹೌದು. ಅಮ್ಮ ಹೇಳಿದ್ದು ನಮ್ಗಿನ್ನೂ ಚೆನ್ನಾಗಿ ನೆನಪಿದೆ. ಸರ್ವಪ್ರಥಮವಾಗಿ ನೀವು ಅಯೋಧ್ಯೆಯ ಮಾರುಕಟ್ಟೆಗೆ ಹೋಗ್ಬೇಕು. ಅಲ್ಲಿಂದ ನೀವು ಹೂಗಳನ್ನ ತರಬೇಕು. ಎಷ್ಟಂದ್ರೆ ಈ ಕೋಣೆ ಪೂರ್ತಿ ತುಂಬುವಷ್ಟು. ಮತ್ತು ದೀಪಗಳು, ಅದು ಕೂಡ ಈ ಅರಮನೆಯ ಮೂಲೆ ಮೂಲೆಯಲ್ಲೂ ಇಡುವಷ್ಟು. ಮತ್ತೆ ಅಲಂಕಾರದ ವಸ್ತುಗಳು, ಸಿಹಿ ತಿಂಡಿಗಳು ಮತ್ತೆ ವಸ್ತ್ರಗಳು. ಇದೆಲ್ಲ ನೆನಪಿರುತ್ತೆ ಅಲ್ವಾ ತಾತ? ಹೌದು ಪ್ರಭು. ದೀಪಗಳು, ವಸ್ತ್ರಗಳು, ಸಿಹಿ ತಿಂಡಿಗಳು, ಆನೆ, ರಥ, ಖಡ್ಗಗಳು, ಕುದುರೆಗಳು ಮತ್ತು ಕತ್ತೆಗಳು. ಏನ್ ತಾತ ಇದು? ನಾವೇನ್ ಯುದ್ಧ ಮಾಡೋಕ್ ಹೋಗ್ತಿದೀವಾ? ನಿಮ್ಗಂತೂ ಏನೂ ನೆನಪಿಲ್ಲ. ಮತ್ತು ಅಲಂಕಾರದ ವಸ್ತುಗಳು, ವಸ್ತ್ರಗಳು ಮತ್ತು ಸಿಹಿ ತಿಂಡಿಗಳು. ಪ್ರಭು, ನನ್ನ ಮೇಲೆ ನಂಬಿಕೆ ಇರಲಿ. ನಮ್ಮ ಜೀವನವನ್ನು ಅವರಿಗೋಸ್ಕರ ಮುಡಿಪಾಗಿಡೋಣ. ಅಂತಹ ಪ್ರಭುಗಳ ಕಾರ್ಯವನ್ನು ಹೇಗೆ ಮರೆಯಲು ಸಾಧ್ಯ? ಪ್ರಣಾಮಗಳು ಪವನದೇವ. ಪ್ರಣಾಮಗಳು. ನೀವಿಲ್ಲಿ? ಪುತ್ರ, ಸುಮೇರುವಿಗೆ ಈಗ ಸಂಕಷ್ಟ ಎದುರಾಗಿದೆ. ಏನಾಯಿತು ಪವನದೇವ? ತಾತ, ನಾವು ತಕ್ಷಣ ಸುಮೇರುಗ್ ಹೋಗ್ಬೇಕು. ನಿಮ್ಮಿಷ್ಟದಂತೆ ಆಗಲಿ ಪ್ರಭು. ನೀವಲ್ಲಿಗೆ ತಲುಪುವಷ್ಟರಲ್ಲಿ ರಾಕ್ಷಸರು ಸುಮೇರುವನ್ನು ನಾಶ ಮಾಡಿರುತ್ತಾರೆ.
ಸುಮೇರುವಿಗೆ ಏನೂ ಆಗೋದಿಲ್ಲ ಪವನದೇವ. ನಾವಿರೋವರೆಗೂ ನಮ್ಮ ತಂದೆ ತಾಯಿಗೆ ಏನೂ ಆಗೋದಕ್ ಬಿಡೋದಿಲ್ಲ. ಮತ್ತೆ ಹಾಗಾಗೋಕ್ ಸಾಧ್ಯನೂ ಇಲ್ಲ.